ಚೀಟಿ ಹೆಸರಲ್ಲಿ ಜನರಿಗೆ ಕೋಟಿ ಕೋಟಿ ಹಣ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಕಷ್ಟಪಟ್ಟು ಕಟ್ಟಿದಂತಹ ಚೀಟಿಯ ಹಣ ಇದೀಗ ಕಂಡವರ ಪಾಲಾಗಿದ್ದು ಕೋಟಿ ಕೋಟಿ ಹಣ ವಂಚನೆಯಾಗಿದೆ. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಚೀಟಿ ವಂಚಕರ ಹಾವಳಿ. ಜನ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಇದ್ದು 40ಕ್ಕೂ ಹೆಚ್ಚು ಜನರಿಗೆ ಸುಮಾರು 1.5 ಕೋಟಿ ಹಣ ಪಂಗನಾಮ ಹಾಕಲಾಗಿದೆ. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಕಷ್ಟಪಟ್ಟು ದುಡಿದು ಚೀಟಿ ಕಟ್ಟಿದ್ದಂತಹ ಜನರಿಗೆ ಮಹಾ ಮೋಸ ಮಾಡಲಾಗಿದೆ. ನೋಡಿ ಎಷ್ಟು ದಯನೀಯ ಸ್ಥಿತಿ ಅಂತ ಹೇಳಿದ್ರೆ, ಚಿಕಿತ್ಸೆಗೋಸ್ಕರ ಕ್ಯಾನ್ಸರ್ ರೋಗಿಯೊಬ್ಬರು ಹಣವನ್ನ ಕೂಡಿಟ್ಟಿದ್ರು. ಬಟ್ ಆ ಹಣವನ್ನ ಎತ್ಕೊಂಡು ಆಸಾಮಿ ಪರಾರಿಯಾಗಿರೋದು. ತಮಿಳುನಾಡಿನಲ್ಲಿ ಈ ಹಗರಣದ ರೂವಾರಿ ಈ ಚೀಟಿ ಹೆಸರಲ್ಲಿ ಮೋಸ ಮಾಡಿರುವಂತಹ ಪಾಂಡುರಂಗನನ್ನ ತಮಿಳುನಾಡಿನಲ್ಲಿ ಸದ್ಯ ಖಾಕಿ ಪಡೆ ಬಂಧಿಸಿರುವ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಜನರ ಮುಗ್ಧತೆ ಮತ್ತೆ ನಾವು ಸೇವಿಂಗ್ಸ್ ಮಾಡಬೇಕು ಅನ್ನುವಂತಹ ಅವರ ಆಸೆಯನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾದಂತಹ ಒಬ್ಬ ವ್ಯಕ್ತಿ ಪಾಂಡುರಂಗ ಜನರಿಂದ ಕೋಟಿ ಕೋಟಿ ಹಣವನ್ನ ಚೀಟಿ ಹೆಸರಲ್ಲಿ ಕಟ್ಟಿಸ್ಕೊಂಡು ವಂಚನೆ ಮಾಡಿ ಪರಾರಿಯಾಗಿದ್ದ. ಸದ್ಯ ಈತನನ್ನ ತಮಿಳುನಾಡಿನಲ್ಲಿ ಖಾಕಿ ಪಡೆ ಬಂಧಿಸಿದೆ ಅನ್ನುವ ಡೀಟೇಲ್ಸ್ ಇದೆ. ಪಾಂಡುರಂಗ ಎಂಬಾತನಿಂದ ಕೋಟಿ ಕೋಟಿ ವಂಚನೆಯಾಗಿರೋದು. ಈತ ದೇವರ ಚಿಕ್ಕನಹಳ್ಳಿಯ ಶ್ರೀನಿವಾಸ ಲೇಔಟ್ನಲ್ಲಿ ವಾಸ ಮಾಡ್ತಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 20 ವರ್ಷಗಳಿಂದ ಈತ ಚೀಟಿ ವ್ಯವಹಾರದಲ್ಲಿ ನಿರತನಾಗಿದ್ದ. ಈ ಆಸಾಮಿ 20 ವರ್ಷಗಳಿಂದ ಚೀಟಿ ವ್ಯವಹಾರ ಮಾಡ್ತಾ ಇದ್ದ. ಹಣದ ಜೊತೆಯಲ್ಲಿ ಈತ ರಾತ್ರೋರಾತ್ರಿ ಎಸ್ಕೇಪ್ ಆಗ್ಬಿಟ್ಟಿದ್ದ. ಮನೆ ಖಾಲಿ ಮಾಡಿಕೊಂಡು ಪಾಂಡುರಂಗ ಎಸ್ಕೇಪ್ ಆದ ಸಂದರ್ಭ ಚೀಟಿ ಹಣ ಕಟ್ಟಿದಂತವರೆಲ್ಲ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋ ಪರಿಸ್ಥಿತಿ ಇತ್ತು. ನ್ಯಾಯಕ್ಕಾಗಿ ಹಣ ಕಳ್ಕೊಂಡವರು ಅಲೆದಾಡ್ತಾ ಇದ್ರು. ಮನೆ ಲೀಸ್ಗೆ ಕೊಟ್ಟಿದ್ದಂತಹ ವ್ಯಕ್ತಿ ಈತ. ಜೊತೆಗೆ ಬ್ಯಾಂಕ್ನಲ್ಲಿ ಲೋನ್ ಕೂಡ ಪಡ್ಕೊಂಡಿದ್ದ. ಬ್ಯಾಂಕಿಗೆ ಸಹ ಲೋನ್ ಕಟ್ಟದೆ ಈತ ವಂಚನೆ ಮಾಡಿದ್ದು. ಲೀಸ್ನಲ್ಲಿ ಯಾರು ಇದ್ರು ಅವರನ್ನ ಸದ್ಯ ಬ್ಯಾಂಕ್ನವರು ಮನೆಯಿಂದ ಹೊರಗೆ ಹಾಕಿದ್ದಾರೆ, ಮನೆಯಿಂದ ಖಾಲಿ ಮಾಡಿಸಿದ್ದಾರೆ. ಸದ್ಯ ಈ ಎಲ್ಲ ಹಣವನ್ನ ಕಳ್ಕೊಂಡಂತವರು ಬೇಗೂರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. 6,000 ಒಂದು ಚೀಟಿ, 1.5 ಲಕ್ಷದೊಂದು, ಮತ್ತೆ 15,000 ಅಂತ 3,75,000 ಚೀಟಿ ಕಟ್ತಾ ಇದ್ದೋ. ಪ್ರತಿ ತಿಂಗಳು ಕಟ್ತಾ ಇದ್ದೋ. 24 ತಿಂಗಳು 25 ತಿಂಗಳು ಚೀಟಿ ನಡೀತು ಸರ್. ಕೊನೆಯದಾಗಿ ಚೀಟಿ ಸರ್ ಈಗ ಕರ್ಕೊಂಡು ಬಂದಿದ್ರಲ್ಲ, ಈಗ ಏನು ಹೇಳಿದ್ರು, ಏನೇನು ಮಾತಾಡಿದ್ರು ಅವರು? ಸರ್ ಅವ್ರೇನು ಹೇಳಿದ್ರೆ ಕೋರ್ಟ್ಗೆ ಹೋಗಿ ಕರ್ಕೊಂಡು ಹೋಗಿದ್ದಾರೆ. ಮೊನ್ನೆ ದಿನ ಜಡ್ಜ್ ಹೋಗ್ಬಿಟ್ಟು ಇದು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ತನಿಖೆ ಮಾಡ್ತಾರಂತ ಸೋಮವಾರದಿಂದ ಹೇಳಿದ್ದಾರೆ ಪೊಲೀಸರು. ಅವ್ರ ಫ್ಯಾಮಿಲಿ ಕರ್ಸ್ತೀನಿ, ಮಗಳು ಮಗನೆಲ್ಲ ಕರ್ಸ್ತೀನಿ. ಈಗ ಅವ್ರ ಮನೆ ಇದ್ದವನು ಆ 20 ಇಯರ್ಸ್ ಚೀಟಿಯಲ್ಲಿ ಕರೆಕ್ಟಾಗಿ ನಡೀತಾ ಇದ್ದ. ನಾವು ಆ 10-15 ಇಯರ್ಸಿಂದ ಚೀಟಿನ ಹಾಕ್ತಾ ಇದ್ವಿ. ನಾನು ಈಗ ನನ್ನ ಬಾಮೈಕ್ಳು ಮತ್ತು ನನ್ನ ತಮ್ಮನ ಮಕ್ಕಳನ್ನು ಹಾಕ್ತಿದ್ದೀನಿ. ಈಗ ಅದರಲ್ಲಿ 5 ಚೀಟಿನೂ ಅವನು ಅದನ್ನು ಯಾಮಾರಿಸ್ಬಿಟ್ಟು ಹೋಗಿದ್ದಾನೆ. ನಂದು 4 ಲಕ್ಷ ಕೊಟ್ಟಿರೋದು ನಾನು ಕೊಟ್ಟು ಒಂದು 2 ಚೆಕ್ ತೊಗೊಂಡಿದ್ದೆ. ಆ ಚೆಕ್ನ ಹಾಕಿ ಬೋನ್ಸ್ ಮಾಡಿದ್ದೀನಿ. ಆ ಬೋನ್ಸ್ ಮಾಡಿದ್ರೆ ಅದನ್ನು ಇವಾಗ ವಾರೆಂಟ್ ಬಂದಿದೆ. ಇವಾಗ ಅದರಲ್ಲಿ ಅವನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಇಷ್ಟು ವರ್ಷಗಳಿಂದ ಚೀಟಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಜನ ನಂಬೋದು ಕಾಮನ್ ಅದು. ಬಟ್ ಈಗ ಅಲ್ಲಿ ಹಣ ಕಳ್ಕೊಂಡವರು ಲೀಸ್ಗೆ ಹಾಕಿಸ್ಕೊಂಡಿದ್ದರಿಂದ ಮನೆಯಿಂದ ಹೊರಗೆ ಬಂದಿರೋರು, ಅವ್ರ ಮುಂದೆ ಇರೋ ಆಪ್ಷನ್ ಏನು ಅವ್ರ ಗತಿ ಅಂತ? ಪ್ರಜ್ವಲ, ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವರ ಚಿಕ್ಕನಹಳ್ಳಿಯಲ್ಲಿರುವಂತಹ ಶ್ರೀನಿವಾಸ ಲೇಔಟ್, ಈ ಒಂದು ಲೇಔಟ್ನಲ್ಲಿ ಪಾಂಡುರಂಗ ಅಂತವನು ಕಳೆದ 20 ವರ್ಷಗಳಿಂದ ಕೂಡ ಈ ಚೀಟಿ ವ್ಯವಹಾರನ ಮಾಡ್ತಿರ್ತಾನೆ. ಅಲ್ಲಿ ಜನರ ಒಂದು ನಂಬಿಕೆಯನ್ನು ಕೂಡ ಕಳಿಸ್ಕೊಂಡಿರ್ತಾನೆ. ಹಾಗಾಗಿ ಸಾಕಷ್ಟು ಜನರು ಕೂಡ ಈತನ ಬಳಿ ಚೀಟಿಯನ್ನು ಹಾಕಿರ್ತಾರೆ. ಆದರೆ ಸುಮಾರು 1.5 ಕೋಟಿಗೂ ಹೆಚ್ಚಿನ ಒಂದು ಹಣವನ್ನ ಇತ್ತೀಚಿನ ದಿನಗಳಲ್ಲಿ ಆತ ಚೀಟಿ ಹಾಕಿದವರಿಗೆ ಚೀಟಿಯನ್ನು ಪಡೆದಿರ್ತಾರೆ. ಆದರೆ ಹಣವನ್ನು ವಾಪಸ್ ಕೊಡದೆ ಅವರಿಗೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿ ಸತಾಯಿಸ್ತಾ ಇರ್ತಾನೆ. ಜೊತೆಗೆ ಅಲ್ಲೊಂದು ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀನಿ, ಆ ಒಂದು ನಿರ್ಮಾಣ ಮುಗಿದ ತಕ್ಷಣ ನಿಮ್ಮ ಹಣವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಇರಬೇಕಾದ್ರೂ ಕೂಡ ಸಾಕಷ್ಟು ಜನರಿಂದ ಹಣವನ್ನು ಪಡೆದುಕೊಂಡು ಈತ ಹಣವನ್ನು ಕಟ್ಟದೆ ಚೀಟಿ ಏನು ಪಡೆದಿರ್ತಾರೆ ಅವರಿಗೆ ಹಣವನ್ನು ಕೊಡದೆ ಈತ ರಾತ್ರೋರಾತ್ರಿ ಸಂಬಂಧಿಕರನ್ನ ಕರೆಸಿ ಮನೆಯಿಂದ ಸಾಮಗ್ರಿಗಳನ್ನ ತೆಗೆದುಕೊಂಡು ತಮಿಳುನಾಡಿಗೆ ಹೋಗಿ ಅಲ್ಲಿ ವಾಸವಾಗಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಜನರಿಗೆ 1-2-3 ದಿನಗಳ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಅಂದ್ರೆ ಆತ ಫೋನ್ ಅನ್ನ ರಿಸೀವ್ ಮಾಡದೆ ಹಣವನ್ನ ಕೊಡದೆ ಇದ್ದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗ್ಯಾದರ್ ಆಗಿ ಹೋಗಿ ಕೇಳ್ತಾರೆ. ಆದ್ರೆ ಆತ ಇರೋದಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾನೆ. ನೊಂದವರು ಕೂಡ ಹೋಗಿ ಬೇಗೂರು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗ ಆರೋಪಿಯನ್ನ ಬಂಧನ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈಗ ಈ ಒಂದು ಕ್ಯಾನ್ಸರ್ ಪೀಡಿತ ಒಂದು ಮಹಿಳೆ ಏನಿದ್ದಾರೆ ಅವರು ಪ್ರತಿ ತಿಂಗಳು ಕೂಡ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಹಣದ ಅವಶ್ಯಕತೆ ಇದ್ದಿದ್ರಂಗೆ ಚೀಟಿ ಹಾಕಿದ್ರೆ ಆ ಒಂದು ಹಣ ಒಟ್ಟಿಗೆ ಬರುತ್ತೆ, ಆಗ ಅನುಕೂಲ ಆಗುತ್ತೆ ಅಂತ ಹೇಳಿ ಕೂಡ ಅವರು ಚೀಟಿಯನ್ನು ಹಾಕಿದ್ರು.
ಅವರ ಹಣವನ್ನು ಕೂಡ ಈತ ಲಪಡಾಯಿಸ್ಕೊಂಡು ಹೋಗಿದ್ದಾನೆ. ಇನ್ನು ಈತ ವಾಸ ಮಾಡ್ತಿದ್ದಂತ ಮನೆ ಮೇಲೆ ಕೂಡ ಬ್ಯಾಂಕಿಂದ ಲೋನ್ ಅನ್ನ ಪಡೆದುಕೊಂಡು EMI ಕಟ್ಟದೆ ಆ ಒಂದು ಮನೆಯಲ್ಲಿ ಲೀಸ್ಗೂ ಕೂಡ ಕೊಟ್ಟಿದ್ದ. ಇನ್ನು ಲೀಸ್ಗೆ ಇದ್ದಂತವರ ಬಳಿ ಕೂಡ ಹಣವನ್ನು ಪಡೆದುಕೊಂಡಿದ್ದ. ಬ್ಯಾಂಕ್ನವರು ಬಂದು ಏಕಾಏಕಿ ಹಣವನ್ನು ಕಟ್ಟಿಲ್ಲ ಅಂತ ಹೇಳಿ ಮನೆಯಲ್ಲಿ ಇದ್ದಂತಹ ಅವರನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ಜನ ಏನ್ ಮಾಡಬೇಕು ಅಂತ ಹೇಳಿದ್ರೆ ಗೊತ್ತಾಗದೆ ಕಂಗಾಲಾಗಿರುವಂತದ್ದು. ಇನ್ನು ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಹತ್ರ ಹಣ ಇಲ್ಲ. ಸೊ ಹೀಗೆ ಮುಂದೆ ಏನ್ ಮಾಡಬೇಕು ಅನ್ನುವಂತಹ ಕಂಗಾಲಾಗಿದ್ದಾರೆ. ಸದ್ಯ ಪೊಲೀಸರು ಆರೋಪಿಯನ್ನೇನೋ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದ್ರೆ ಹಣವನ್ನ ಯಾವ ರೀತಿಯಾಗಿ ರಿಕವರಿ ಮಾಡಿ ಕೊಡಬೇಕು ಅನ್ನುವಂಥದ್ದು ಕೂಡ ಈಗ ಪೊಲೀಸರಿಗೆ ಒಂದು ರೀತಿ ತಲೆನೋವಾಗಿರುವಂತದ್ದು. ನೊಂದಂತ ಜನ ನ್ಯಾಯಕ್ಕಾಗಿ ಅಂಗಲಾಸ್ತಾ ಇರುವಂತದ್ದು. ಪ್ರಜ್ವಲ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.